ಏಪ್ರಿಲ್ 17, 2004 ಕನ್ನಡದ ಅತ್ಯುತ್ತಮ ನಟಿ ಸೌಂದರ್ಯ ಸಾವಿಗೀಡಾದ ದಿನ. ಪಂಚಭಾಷಾ ನಟಿ ಎಂದೇ ಖ್ಯಾತಿ ಪಡೆದ ಸೌಂದರ್ಯ ತಮ್ಮ ಜೀವನದ ಉತ್ತುಂಗ ಶಿಖರಕ್ಕೆ ಏರುತ್ತಿದ್ದ ದಿನಗಳವು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ವಿಮಾನ ದುರಂತದ ರೂಪದಲ್ಲಿ ಸಾವು ಎರಗಿ ಬಂತು. ಸುಮಾರು 12 ವರ್ಷಗಳ ಕಾಲ ದಕ್ಷಿಣ ಭಾರತೀಯರನ್ನು ತಮ್ಮ ನಟನೆಯಿಂದ ಸೆಳೆದಿದ್ದ ಸೌಂದರ್ಯ ಒಮ್ಮೆಲೆ ಕಣ್ಮರೆಯಾದರು. ಸೌಂದರ್ಯ ದಕ್ಷಿಣ ಭಾರತ ಚಿತ್ರರಂಗದ ದುರಂತ ನಾಯಕಿ. ಸುಮಾರು 12 ವರ್ಷಗಳ ಕಾಲ ತೆಲುಗು, ಕನ್ನಡ, ತಮಿಳು, ಮಲಯಾಳಂನಲ್ಲಿ ಮಿಂಚಿದ ಕನ್ನಡ ಕುವರಿ. ಹುಟ್ಟಿ ಬೆಳೆದದ್ದು ಕೋಲಾರದಲ್ಲಿ, ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ. ಗಂಧರ್ವ ಎಂಬ ಕನ್ನಡ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ. ತೆಲುಗಿನ ಅಮ್ಮೋರು ಚಿತ್ರ ಸೌಂದರ್ಯ ಕೆರಿಯರ್ಗೆ ಉತ್ತಮ ಬ್ರೇಕ್ ನೀಡಿತು. ಇಲ್ಲಿದ್ದ ಆರಂಭವಾದ ಚಿತ್ರರಂಗ ಪ್ರಯಾಣದಲ್ಲಿ ಸೌಂದರ್ಯ ಎಂದಿಗೂ ಹಿಂದಿರುಗಿ ನೋಡಲೇ ಇಲ್ಲ. ಒಂದರ ನಂತರ ಒಂದರಂತೆ ಅವಕಾಶಗಳು ಹುಡುಕುತ್ತಾ ಬಂದವು. ಪಂಚಭಾಷಾ ನಟಿ ಎಂದೇ ಖ್ಯಾತಿ ಪಡೆದ ಸೌಂದರ್ಯ ಕಮಲ್ ಹಾಸನ್, ರಜನಿಕಾಂತ್, ಚಿರಂಜೀವಿ, ವೆಂಕಟೇಶ್, ರವಿಚಂದ್ರನ್ ಹೀಗೆ ದಕ್ಷಿಣ ಭಾರತದ ಅಗ್ರ ನಾಯಕರ ಜೊತೆ ನಟಿಸಿದರು. ಬಿಗ್ ಬಿ ಅಮಿತಾಬ್ ಜೊತೆಯೂ ನಟಿಸಿ ಸೈ ಎನಿಸಿಕೊಂಡವರು ಸೌಂದರ್ಯ. ಸುಮಾರು 6 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಗೆ ಭಾಜನರಾಗಿದ್ದರು. ಕನ್ನಡದಲ್ಲಿ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ದ್ವೀಪ ಎಂಬ ಚಿತ್ರದ ನಾಯಕಿ ಹಾಗೂ ನಿರ್ಮಾಪಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. ಈ ಚಿತ್ರದ ಮನೋಜ್ಞ ಅಭಿನಯಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಸ್ವರ್ಣಕಮಲ ಪ್ರಶಸ್ತಿಯನ್ನು ಪಡೆದರು. ಸೌಂದರ್ಯ ಅಭಿನಯದ ಕೊನೆ ಚಿತ್ರ ಆಪ್ತಮಿತ್ರ. ಈ ಚಿತ್ರಕ್ಕೂ ಪ್ರಶಂಸೆ ಹಾಗೂ ಪ್ರಶಸ್ತಿಗಳ ಸುರಿಮಳೆ. ಏಪ್ರಿಲ್ 27, 2003ರಲ್ಲಿ ತಮ್ಮ ಬಾಲ್ಯ ಮಿತ್ರ GS ರಘು ಎಂಬುವವರನ್ನು ಕೈ ಹಿಡಿದ ಸೌಂದರ್ಯ ನಂತರ ರಾಜಕೀಯ ಪ್ರಚಾರಕ್ಕೆ ಧುಮುಕಿದರು. ಬಿಜೆಪಿ ಪರವಾಗಿ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸುತ್ತಿದ್ದರು. ಅಂದು ಏಪ್ರಿಲ್ 17, ಕನ್ನಡಿಗರು ಮರೆಯಲಾರದ ದಿನ. ಯಲಹಂಕದಲ್ಲಿ ಪ್ರಚಾರ ಮುಗಿಸಿದ ಸೌಂದರ್ಯ ಹೈದರಾಬಾದ್ಗೆ ಹಿಂದಿರುಗಬೇಕಿತ್ತು. ಯಲಹಂಕ ವಾಯುನೆಲೆಯಿಂದ ಟೇಕ್ ಆಫ್ ಆದ ವಿಮಾನ ಕೆಲವೇ ಕ್ಷಣಗಳಲ್ಲಿ ನೆಲಕ್ಕುರುಳಿತು. ಸೌಂದರ್ಯ, ಅಣ್ಣ ಅಮರನಾಥ್ ಸೇರಿ 4 ಸುಟ್ಟು ಭಸ್ಮವಾದರು. ಪ್ರತಿಭಾವಂತ ನಟಿಯ ಜೀವನ ದುರಂತದಲ್ಲಿ ಕೊನೆಯಾಯಿತು. ಆ ನಿಜ ಸೌಂದರ್ಯ ಅಂದು ಕಪ್ಪು ಬೂದಿಯಾಗಿ ಹೋಯಿತು. ಬ್ಯೂರೋ ರಿಪೋರ್ಟ್, ETV ನ್ಯೂಸ್. ಸುಂದರ ಹುಡುಗಿ ಮರೆಯಾಗಿ 5 ವರ್ಷ. ಪಂಚಭಾಷಾ ತಾರೆಯ ಮರೆಯಲಾಗದ ನೆನಪು.